ಹೆಡ್ಲೈನ್ಸ್ನ ಪ್ರಾಯೋಜಕರು ಎನ್ಬಿಸಿ ಬೇರಿಂಗ್ಸ್ ದೀರ್ಘಾವಧಿ ಸ್ಪರ್ಧೆಗಾಗಿ ಸುದೀರ್ಘವಾಗಿ. ಮಹಿಳಾ ಅಧಿಕಾರಿಗಳಿಂದ ಪ್ರಜ್ವಲ್ ರೇವಣ್ಣ ವಿಚಾರಣೆ, ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟು ಆಫೀಸರ್ಸ್ ಪ್ರಶ್ನೆ, ಮಹಿಳಾ ಸಿಬ್ಬಂದಿಯಿಂದಲೇ ಪರಿಶೀಲನೆ. ಎಕ್ಸಿಟ್ ಪೋಲ್ ಫಲಿತಾಂಶ ಉಲ್ಟಾ ಆಗುತ್ತೆ, ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ನಂಬರ್ ಬರುತ್ತೆ, ರಾಜ್ಯ ಕಾಂಗ್ರೆಸ್ ನಾಯಕರ ಅಚಲ ವಿಶ್ವಾಸ. ಕೋಲಾರ, ಮಂಡ್ಯ, ಹಾಸನದಲ್ಲಿ ಜೆಡಿಎಸ್ ಗೆಲ್ಲುತ್ತೆ, ದೇಶ ಉಳಿಬೇಕು ಅಂದ್ರೆ ಮೋದಿ ಗೆಲ್ಲಬೇಕು, ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಹೇಳಿಕೆ. ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಪರ ಅಲೆ ಇದೆ, ಮೋದಿ ಮತ್ತೆ ಪ್ರಧಾನಿ ಆಗೋದು ನಿಶ್ಚಿತ, ಬಿಎಸ್ ಯಡಿಯೂರಪ್ಪ ವಿಶ್ವಾಸ. 45 ಗಂಟೆಗಳ ಧ್ಯಾನದ ಬಳಿಕ ಮೋದಿ ವಾಪಸ್, ದೆಹಲಿಯಲ್ಲಿಂದು ಸಾಲು ಸಾಲು ಸಭೆ, ಸೈಕ್ಲೋನ್ ಪರಿಣಾಮ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ.